ಇಂಟು ಸೊಸೈಟಿ ಇದೆ. ಇದು ಗ್ಲೋಬಲ್ ಸೊಸೈಟಿ 142 ದೇಶನಲ್ಲಿದೆ. ಇಂಡಿಯಾದಲ್ಲಿ 9 ಕಡೆ 9 ಬ್ರಾಂಚಸ್ ಇದೆ. ಐಶ್ವರ್ಯ ಸೊಸೈಟಿ ಫೌಂಡೆಡ್ ಇನ್ ಅಮೆರಿಕಾ ಆ್ಯಂಡ್ ಬೇಸ್ ಆಲ್ ಓವರ್ ದ ವರ್ಲ್ಡ್. ಸೊ ನಮ್ಮದು ರೀಜನ್ 15 ರೀಜನ್ ಇದೆ. ಒಂದು ಮಿಡಲ್ ಈಸ್ಟು, ಒಂದು ಫಾರ್ ಈಸ್ಟು, ಒಂದು ಇಂಡಿಯಾ ರೀಜನು, ಒಂದು ಅಮೆರಿಕಾ ರೀಜನು, ಒಂದು ಯುರೋಪ್, ಒಂದು ಆಫ್ರಿಕಾ, ಒಂದು ಜಪಾನ್, ಆಸ್ಟ್ರೇಲಿಯಾ, ಆ ಥರ ರೀಜನ್ಸ್ ಬೇರೆ. ಸೊ ನಾವು ರೀಜನ್ 15 ನಾನು ಬರ್ತೀವಿ. ಈ ರೀಜನ್ ಇದರಲ್ಲಿ ಏನಂತ ಕೆಲಸ ಆಗುತ್ತೆ ಅಂದರೆ ಈ ಎನಿಥಿಂಗ್ ಕನೆಕ್ಟೆಡ್ ಸಸ್ಟೈನಬಿಲಿಟಿ ಆ್ಯಂಡ್ ಬಿಲ್ಟ್ ಎನ್ವೈರನ್ಮೆಂಟ್ ಅಂದರೆ ನಮ್ಮ ಬಿಲ್ಡಿಂಗ್ಸು ಇಲ್ಲಿ ಇನ್ಫ್ರಾಸ್ಟ್ರಕ್ಚರು, ಮಾಲ್ಸು, ಹೋಟೆಲ್ಸು, ರೈಲ್ವೆ ಸ್ಟೇಷನ್ಸು, ಮೈನ್ಸು, ಪವರ್ ಪ್ಲಾಂಟ್ಸು, ಇಂಡಸ್ಟ್ರೀಸು ಎಲ್ಲ ಬಿಲ್ಟ್ ಎನ್ವೈರನ್ಮೆಂಟು. ಅಲ್ಲಿ ನಾವು ಯಾವ ಥರ ಸ್ಟ್ಯಾಂಡರ್ಡ್ಸ್ ಇರಬೇಕು, ಯಾವ ಥರ ಕನ್ಸ್ಟ್ರಕ್ಷನ್ ಇರಬೇಕು, ಯಾವ ಥರ ಇಂಜಿನಿಯರಿಂಗ್ ಇರಬೇಕು, ಯಾವ ಥರ ಏರ್ ಕಂಡೀಷನಿಂಗ್ ಇರಬೇಕು, ಎಲ್ಲ ವಾಟರ್ ಕನ್ಸಂಪ್ಷನ್ ಇರಬೇಕು, ಎನರ್ಜಿ ಕನ್ಸಂಪ್ಷನ್ ಇರಬೇಕು. ಕಲ್ಕಟ್ಟ ಅಥವಾ ಪೂನಾ ಈ ಥರ ಎಲ್ಲ ಕಡೆ ಬ್ರಾಂಚಸ್ ಇದೆ. ಸೊ ಇದು ಬೆಂಗಳೂರು ಬ್ರಾಂಚ್ ನಮ್ಮದು. ಇಲ್ಲಿ ನಮ್ಮದು ಅಮರನಾರಾಯಣ ಅಂತ ಇವರು ಪ್ರೆಸಿಡೆಂಟ್. ನಾಳೆ ಇದು ಆಗ್ತಾರೆ ಎಲೆಕ್ಟೆಡ್ ಬಾಡಿ. ಇದಕ್ಕೆ 110 ಜನ ಮೆಂಬರ್ ಇದ್ದಾರೆ ಸದ್ಯ ಬೆಂಗಳೂರಿನಲ್ಲಿ. ಪ್ರತಿಯೊಂದು ಸಿಟಿನಲ್ಲೂ ಬೇರೆ ಬೇರೆ ಇರ್ತಾರೆ. ಸೊ ನಾಳೆ ಇವರು ಪ್ರೆಸಿಡೆಂಟ್ ಚಾರ್ಜ್ ತಗೊಳ್ತಾರೆ. ಇದು ಪ್ರತಿ ವರ್ಷ ಚೇಂಜ್ ಆಗುತ್ತೆ ಎಲ್ಲರಿಗೂ. ಸೊ ಇದು ಎಲೆಕ್ಟೆಡ್ ಬಾಡಿ ಥರ ನಾಳೆ ಇದು ತಗೊಳ್ಳುವಾಗ ಅದಕ್ಕೆ ನಾಳೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇಟ್ಟಿದ್ವಿ. ತಾವು ಎಲ್ಲರೂ ವೆಲ್ಕಮ್ ಮಾಡ್ಬೋದು ನಮಗೆ. ಆ ಪ್ರೋಗ್ರಾಮ್ ಅಂದರೆ ಇದು ಪ್ರೋಗ್ರಾಮ್ ಹೆಸರು ಕ್ಲೈಮೇಟ್ ಕಾನ್ಕ್ಲೇವ್ ಅಂತ. ಇವಾಗ ನಿಮಗೆ ಗೊತ್ತು, ಅಲ್ಲಿನ ಎಫೆಕ್ಟ್ ಆಗ್ತಾ ಇದೆ, ಮಳೆ ಕಮ್ಮಿ ಆಗಿದೆ, ಸಮುದ್ರ ತಾಪಮಾನ ಜಾಸ್ತಿ ಆಗಿದೆ, ಅನ್ನೋದು ದೇಶದಲ್ಲೆಲ್ಲ ತಾಪಮಾನ ಜಾಸ್ತಿ ಆಗಿದೆ, ಮಳೆ ತುಂಬ ಕಮ್ಮಿ ಆಗಿದೆ, ಅಥವಾ ಎಷ್ಟೊಂದು ಕಡೆ ಫ್ಲಡ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನಿದೆ? ಕ್ಲೈಮೇಟ್ ನಮ್ದು ಮೇನ್. ಈ ಕ್ಲೈಮೇಟ್ ಕಾನ್ಕ್ಲೇವ್ ಅಂತ ಪ್ರೋಗ್ರಾಮ್ ಇಟ್ಟಿದ್ದೀವಿ. ಈ ಅಮೇರಿಕನ್ ಏರ್ ಕಂಡೀಷನ್ ಸೊಸೈಟಿನ ಪ್ರೆಸಿಡೆಂಟ್, ಈ ವರ್ಷದ ಪ್ರೆಸಿಡೆಂಟು. ಇನ್ಫ್ಯಾಕ್ಟ್ ಇದು 1894 ಅಮೇರಿಕ ಸ್ಟಾರ್ಟ್ ಆಗಿರೋಂಥ ಒಂದು ಸೊಸೈಟಿ ಇದು. ಇದರಲ್ಲಿ ನಮಗೆಲ್ಲ ಗೊತ್ತಿರೋದ್ರ ಏರ್ ಕಂಡೀಷನಿಂಗ್ ಅನ್ನೋದೊಂದು ಪವರ್ ಕನ್ಸಂಪ್ಷನ್ ಅದೇ ಜಾಸ್ತಿ ತಗೊಳ್ಳೋದು ಫಿಸಿಕಲಿ. ಆಲ್ಮೋಸ್ಟ್ ನಿಮಗೆ 40 to 50% ಪವರ್ ಅದರಿಂದ ಜಾಸ್ತಿ ಆಗುತ್ತೆ. ಈಗ ದ ವೇ ವ್ಯಾಲ್ಯೂ ಇಸ್ ಗ್ರೋಯಿಂಗು ಎಲ್ಲ ಕಡೆ ವೇ ವಿ ಆರ್ ಕನ್ಸ್ಟ್ರಕ್ಟಿಂಗ್ ಬಿಲ್ಡಿಂಗ್ಸ್, ಎಲ್ಲ ಬಿಲ್ಡಿಂಗು ಬಂದು ಏರ್ ಕಂಡೀಷನ್ ಮಾಡ್ತೀವಿ. ಅದರಿಂದ ಏನಾಗ್ತಾ ಇದೆ, ನಮ್ಮ ತಾಪಮಾನ ತುಂಬ ಜಾಸ್ತಿ ಆಗ್ತಾ ಇದೆ. ಆಚೆ ನಮ್ಮದು ಸಮರ್ಸ್ ಎಕ್ಸ್ಟೆಂಡ್ ಆಗ್ತದೆ. ಬ್ಯಾಂಗ್ಳೂರಲ್ಲಿ ನೀವು 34 ಡಿಗ್ರೀಸ್ ಜಾಸ್ತಿ ಹೋಗೋದು ನೋಡಿರೋದು. ಬಟ್ ಆಫ್ಲೈನ್ ಈಗ ನೋಡಿದ್ರೆ ಬ್ಯಾಂಗ್ಳೂರಲ್ಲಿ ರೋಡ್ 37, 38 ಡಿಗ್ರೀಸ್ ಆ್ಯಂಡ್ ರೈನಿ ಸೀಸನಲ್ಲಿ ತುಂಬ ರೈನ್ಸ್ ಬರ್ತಾ ಇದೆ. ಸೊ ಹೋಲ್ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಸೊ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಸಸ್ಟೈನಬಿಲಿಟಿ ಇಸ್ ಒನ್ಲಿ ಆಪ್ಷನ್. ಅಂದರೆ ನಾವು ಎಷ್ಟು ಪವರ್ನ ತಗೊಂತೀವೋ ಅಷ್ಟು ಗಿವ್ ಬ್ಯಾಕ್, ದಟ್ ಇಸ್ ಕಾಲ್ಡ್ ನೆಟ್ ಝೀರೋ. ಸೊ ಇದ್ರ ಬಗ್ಗೆ ನಾಳೆ ಒಂದು ಸೆಮಿನಾರ್ ಮಾಡ್ತಾ ಇದ್ದೀವಿ ಕ್ಯಾನ್ಸರಿ ಹೋಟ್ಲಲ್ಲಿ. ಹ್ಯಾವಿಂಗ್ ಅರೌಂಡ್ ಕ್ಲೋಸ್ ಟು 200 ಮೆಂಬರ್ಸ್, 200 ಡೆಲಿಗೇಟ್ಸ್ ಬರ್ತಾ ಇದ್ದಾರೆ, ಸ್ಪೀಕರ್ಸ್ ಬರ್ತಾ ಇದ್ದಾರೆ ಅಕ್ರಾಸ್ ದಿಸ್ ಒನ್. ಸೊ ದಿಸ್ ಇಸ್ ಅ ಹಾನರಬಲ್ ಸೊಸೈಟಿ. ವಿ ಡೋಂಟ್ ಚಾರ್ಜ್, ವಿ ಡೋಂಟ್ ಮೇಕ್ ಎನಿ ಪ್ರಾಫಿಟ್ಸ್ ಇನ್ ದಿಸ್ ಸೊಸೈಟಿ. ವಿ ರನ್ ದಿಸ್ ಬೇಸ್ಡ್ ಆನ್ ದಿ ಸ್ಪಾನ್ಸರ್ಸ್ ಹೋಗ್ತಾರೆ ಸ್ವಲ್ಪ ಜನ, ನಮ್ಮದು ಓನ್ ಇದರಿಂದ ನಾವು ಮಾಡ್ತೀವಿ. ಸೊ ದ ಹೋಲ್ ದಿಸ್ ಒನ್ ಇಸ್ ಟು ಕೀಪ್ ದ ಬೆಂಚ್ ಎನ್ವೈರನ್ಮೆಂಟ್ ಸೇಫ್. ಇದಕ್ಕೆ ತಕ್ಕಂಥ ಸ್ಟ್ಯಾಂಡರ್ಡ್ಸ್ ಇದೆ. ಈ ಸ್ಟ್ಯಾಂಡರ್ಡ್ಸ್ ಎಲ್ಲರೂ ಫಾಲೋ ಮಾಡಿದ್ರೆ ಇನ್ಫ್ಯಾಕ್ಟ್ ನಾವು ಗೌರ್ಮೆಂಟ್ಗೂ ಬರೀತಾ ಇದ್ದೀವಿ, ಈ ಥರ ಇಂಪ್ಲಿಮೆಂಟ್ ಮಾಡಿ ಈ ಸ್ಟ್ಯಾಂಡರ್ಡ್ಸ್ನ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅದನ್ನು ನಾವು ಪ್ರಪೋಸ್ ಮಾಡಿದ್ದೀವಿ. ಸೊ ದಿಸ್ ಇಸ್ ವಾಟ್ ಇಸ್ ದ ವಾಟ್ ಎವರ್ ವಿ ಆರ್ ಸಿ ದ ಡೆವಲಪ್ಮೆಂಟ್. ನಾವು ಇದು ಮಾಡಿಲ್ಲ ಅಂದರೆ ನಮಗೆಲ್ಲ ತುಂಬ ಫ್ಯೂಚರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇವರು ಸೆಕ್ರೆಟರಿ ರೂಪೇಶ್ ಅಯ್ಯಂಗಾರ್ ಅಂತ ಈ ಸೊಸೈಟಿದು, ಇವರು ಬಂದು ವೈಸ್ ಪ್ರೆಸಿಡೆಂಟ್ ಮುನಿರಾಜ್ ಅವರು, ಸತೀಶ್ ಅಯ್ಯಂಗಾರ್ ಸಾರ್ ಬಂದು ಪಾಸ್ಟ್ ಪ್ರೆಸಿಡೆಂಟ್. ಇವರು ಈ ಸೊಸೈಟಿನ ಪಾಸ್ಟ್ ಪ್ರೆಸಿಡೆಂಟ್. ಸೊ ನಮ್ಗೆ 26 ಪ್ರೆಸಿಡೆಂಟ್ಸ್ ಇದ್ದಾರೆ. ಅಂದರೆ 27 ವರ್ಷದಿಂದ ಇದು 27ನೇ ವರ್ಷದ ಇನ್ಸ್ಟಾಲೇಷನ್. ನಾಳೆ ಈ ಸೆಮಿನಾರ್ ಆದಮೇಲೆ ವಿಲ್ ಫಾಲೋಡ್ ವಿತ್ ಇನ್ಸ್ಟಾಲೇಷನ್ ಸೆರೆಮನಿ. ವರ್ಕ್ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಗೊತ್ತಿರೋದು ಅವ್ರ ಓನ್ ಬಿಸ್ನೆಸ್ ಇದೆ, ಅವ್ರ ಆಫೀಸ್ ಇದೆ. ಸೊಸೈಟಿಗೋಸ್ಕರ ಬೆನಿಫಿಟ್ಗೋಸ್ಕರ ಅಂದರೆ ಫಾರ್ ದ ಎನ್ವೈರನ್ಮೆಂಟ್ ಬೆನಿಫಿಟ್ ವಿ ಆರ್ ವರ್ಕಿಂಗ್ ಟುಗೆದರ್ ಆಲ್ ಟುಗೆದರ್. ಐ ಆಮ್ ಆಲ್ಸೋ ರೆಪ್ರೆಸೆಂಟಿಂಗ್ ಸಪ್ರಾ ಗ್ರೂಪ್. ಆ್ಯಸ್ ಯು ನೋ, ಅದು ಸ್ವಲ್ಪ ಡೆವಲಪರ್ಸ್ ವರ್ಕ್ ಮಾಡ್ತಾ ಇದ್ದೀನಿ, ಜನರಲ್ ಮ್ಯಾನೇಜರ್ ಫಾರ್ HVAC. of Satra as well as Ashray, we are going to work towards the sustainability and climate changes, whatever it is there, we are going to work. As a committee member, tomorrow whatever we are having climate conclave, it is an 4th edition. Successfully we are going to conduct tomorrow with good participation as well as speakers from all over India. We are going to come and participate. And there are panel discussion as Mr. Satish Ayyar sir told. It will be panel discussion on NBC 2026. It will be beneficial.
for more attending, and I request everyone who are here also to be present for tomorrow's program. As well as evening, we are having a office bearers installation for the next society year. For President, Mr. Amar Nayan will be the President, and Secretary, Mr. Rupesh Iyengar will be there for taking over this society for next year. ಎಲ್ಲರೂ ಆಲ್ರೆಡಿ ಸುಮಾರಷ್ಟು ಮಾತಾಡಿದ್ದಾರೆ ಇದ್ರ ಬಗ್ಗೆ, ಸೊ ನಾನೇನು ಜಾಸ್ತಿ ಅದರದೇ ಪದೇ ಪದೇ ಹೇಳೋದು ಅವಶ್ಯಕತೆ ಇಲ್ಲ. ನಾನು ಏನು ಹೇಳೋಕ್ಕೆ ಇದೆ ಅಂದರೆ ಆ್ಯಕ್ಚುಲಿ ಒಂದು ಸಂಸ್ಥೆ, ಆ ಸಂಸ್ಥೆ ಸುಮಾರು ವರ್ಷಗಳಿಂದ ಅಮೇರಿಕಾದಲ್ಲಿ ಇದೆ. ಆಲ್ಮೋಸ್ಟ್ ಒಂದು 60-70 ವರ್ಷದಿಂದ ಅದು ಇದೆ ಅಮೇರಿಕಾದಲ್ಲಿ, 150 ವರ್ಷದಿಂದ ಇದೆ. ನಮ್ಮ ದೇಶದಲ್ಲೂ ಆಲ್ಮೋಸ್ಟ್ ಒಂದು 40 ವರ್ಷದಿಂದ ಆಲ್ರೆಡಿ ಈ ಸಂಸ್ಥೆ ಇದೆ. ಆ್ಯಂಡ್ ಈ ಸಂಸ್ಥೆ ಕೆಲಸ ಮಾಡೋದು ಅನೇಕ ಡೊಮೇನ್ಸ್ ಇರ್ಬೋದು. ಒನ್ ಸಚ್ ಡೊಮೇನ್ ಇರೋದು ಕ್ಲೈಮೇಟ್ ರಿಲೇಟೆಡು, ಎನ್ವೈರ್ಮೆಂಟ್ ರಿಲೇಟೆಡು. ಯಾಕೆ ನಮ್ಮ ಎನ್ವೈರ್ಮೆಂಟ್ನ ನಾವು ಪ್ರೊಟೆಕ್ಟ್ ಮಾಡಬೇಕು, ಯಾಕೆ ಅದನ್ನು ಸೇವ್ ಮಾಡಬೇಕು. ಆ್ಯಂಡ್ ಬ್ಯಾಂಗ್ಳೂರ್ ಇಸ್ ಅ ಬಿಫಿಟಿಂಗ್ ಎಕ್ಸಾಂಪಲ್ ಫಾರ್ ದಟ್. ನಾವು ಪೇಪರಲ್ಲಿ ಓದ್ತಾ ಇರ್ಬೋದು, ಆಲ್ಮೋಸ್ಟ್ ದಿನ ಬರ್ತಾ ಇರುತ್ತೆ, ನಾವು ಇಷ್ಟು ಮರಗಳು ಕಟ್ತಾ ಇದ್ವಿ, ಬೆಂಗಳೂರು ಈ ಥರ ಇತ್ತು, ಟೆಂಪ್ರೇಚರ್ ಈ ಥರ ಇತ್ತು. ನಾವು ಒಂದು 50 ವರ್ಷ ಹಿಂದೆ ಹೋದರೆ ನಾವು ಸಮ್ಮರಲ್ಲಿ ಬ್ಲ್ಯಾಂಕೆಟ್ ಹೊಡ್ಕೊಂಡು ಮಲ್ಕೋತಾ ಇದ್ವಿ. ಬಟ್ ಇವಾಗ ವಿಂಟರಲ್ಲೂ AC ಬೇಕಾಗ್ತಾ ಇದೆ. ಸೊ ಅದು ಯಾಕೆ ಚೇಂಜ್ ಆಯಿತು, ಬೆಂಗಳೂರಲ್ಲಿ ಏನು ಚೇಂಜ್ ಆಗ್ತಾ ಇದೆ, ನಾವು ಯಾಕೆ ನೀರಿಗೋಸ್ಕರ ಫ್ಯೂಚರಲ್ಲಿ ಮೇ ಬಿ ಒದ್ದಾಡ್ಬೋದು ನಾವೆಲ್ಲ. ಯಾಕಂದರೆ ನೀರು ತುಂಬ ಪ್ರೆಷಸ್ ಇದೆ. ಆಮೇಲೆ ಬೆಂಗಳೂರಿಗೆ ಅದಕ್ಕೆ ಸೋರ್ಸ್ ಇಲ್ಲ, ನಾವು ಯಾವುದು ನದಿ ಪಕ್ಕ ಇಲ್ಲ ಅಥವಾ ನಾವು ಯಾವುದು ಸಮುದ್ರ ಪಕ್ಕ ಇಲ್ಲ. ನಮ್ಮ ನೀರು ಆಲ್ಮೋಸ್ಟ್ 140 ಕಿಲೋಮೀಟರಿಂದ ನಾವು ಪಂಪ್ ಮಾಡ್ತೀವಿ ಬೆಂಗಳೂರಿಗೆ. ಸೊ ಇದು ಯುನಿಕ್ನೆಸ್ ಟು ಬ್ಯಾಂಗ್ಳೂರು. ಸೊ ಇದನ್ನು ನಾವು ಹೇಗೆ ಮುಂದುವರಿತಾ ನಾವು ಹೇಗೆ ಚೇಂಜ್ ಮಾಡ್ಬೋದು, ವಾಟ್ ಈಸ್ ದ ಫ್ಯೂಚರ್ ಆಫ್ ಬ್ಯಾಂಗ್ಳೂರ್ ದಟ್ ವಿ ನೀಡ್ ಟು ಸಿ ಆಸ್ ಫಾರ್ ಆಸ್ ಕ್ಲೈಮೇಟ್ ಇಸ್ ಕನ್ಸರ್ನ್, ಆಸ್ ಫಾರ್ ಆಸ್ ಎನ್ವೈರ್ಮೆಂಟ್ ಇಸ್ ಕನ್ಸರ್ನ್. ಅದಕ್ಕೋಸ್ಕರ ಆಶ್ರಯ ಅಂತ ಈ ಸಂಸ್ಥೆ ಬೆಂಗಳೂರು ಚಾಪ್ಟರ್ದಲ್ಲಿ ಇದು ಒಂದು ಸೆಮಿನಾರ್ ಮಾಡ್ತಾ ಇದ್ವಿ, ವಿಚ್ ಇಸ್ ಕಾಲ್ಡ್ ಕ್ಲೈಮೇಟ್ ಕಾನ್ಕ್ಲೇವ್. ನಾಳೆ ಅದು ಫುಲ್ ಡೇ ಸೆಮಿನಾರ್ ಇದೆ ಅದಕ್ಕೆ. ಸೊ ತಾವೆಲ್ಲರೂ ಬಂದು ಆ ಸೆಮಿನಾರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ನಾವು ಕೋರ್ತಿದ್ದೇವೆ. ಥ್ಯಾಂಕ್ ಯು.